ಎಲ್ರಿಗೂ ನಮಸ್ಕಾರ. ನಮ್ಮ ದೇಹವು ವಾತ, ಪಿತ್ತ, ಕಫದಿಂದ ಕೂಡಿದೆ. ಹಾಗಾಗಿ ನಮ್ಮ ದೇಹವು ವಾತ, ಪಿತ್ತ, ಕಫನ ಬ್ಯಾಲೆನ್ಸ್ ಮಾಡುವ ಸಲುವಾಗಿ ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ನಾವು 6 ರೂಲ್ಸನ್ನು ಮೇಂಟೈನ್ ಮಾಡೋದರಿಂದ ನಮಗೆ ನಮ್ಮ ದೇಹ ಈಸಿಲಿ ಡೈಜೆಸ್ಟ್ ಆಗುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅವು ಯಾವ್ಯಾವಂದ್ರೆ ಅವು 6 ರೂಲ್ಸ್ ಯಾವ್ಯಾವಂದ್ರೆ, ಒಂದನೇ ರೂಲ್ಸ್, ನಾವು ಮಲ್ಕೊಂಡು ಎದ್ದ ತಕ್ಷಣ 1 ಅಥವಾ 2 ಗ್ಲಾಸ್ ಲುಕ್ವಾರ್ಮ್ ವಾಟರ್ನ ಸೇವಿಸಬೇಕು. ಅದರಿಂದ ನಮ್ಮ ಬಾಡಿಯಲ್ಲಿ ಟಾಕ್ಸಿಟಿನೆಲ್ಲ ಎಲ್ಲ ಯೂರಿನ್ ಮುಖಾಂತರ ಅಥವಾ ಸ್ಟೂಲ್ ಮುಖಾಂತರ ಸಂಪೂರ್ಣ ಹೊರಗೆ ಬಂದ್ಬಿಡುತ್ತೆ. ನಮ್ಮ ಬಾಡಿಯನ್ನು ಫಿಲ್ಟರ್ ಮಾಡುತ್ತೆ, ನಮ್ಮ ಬಾಡಿಯನ್ನು ಆಕ್ಟಿವ್ ಆಗಿ ಮಾಡುತ್ತೆ. ಹಾಗಾಗಿ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 2 ಗ್ಲಾಸ್ ಲುಕ್ವಾರ್ಮ್ ವಾಟರ್ನ ನಾವು ಕುಡಿಯೋದರಿಂದ ನಮ್ಮ ಬಾಡಿ ಫುಲ್ ಕ್ಲೀನ್ ಆಗುತ್ತೆ. ಇನ್ನು ಎರಡನೇ ವಿಧಾನ, ನಾವು ಯಾವಾಗಲೂ ನೀರನ್ನು ನೆಲದ ಮೇಲೆ ಕೂತ್ಕೊಂಡು ನಾವು ಬಾಯಲ್ಲಿ ನೀರು ಹಾಕೊಂಡು ಚೆನ್ನಾಗಿ ಸಿಪ್ ಬೈ ಸಿಪ್ ಕುಡಿಬೇಕು. ನಾವು ನೀರನ್ನು ಕುಡಿದಾಗ ನೀರಿನ ಜೊತೆ ನಮ್ಮ ಬಾಯಿಯಲ್ಲಿ ಸಲವೆ ಕೂಡ ನೀರಿನಲ್ಲಿ ಎಂಟರ್ ಆಗಿ ನಮ್ಮ ಗುಡ್ ಎಂಜೈಮ್ಸ್ ಅನ್ನ ನೀರಿನ ಮುಖಾಂತರ ನಮ್ಮ ಸ್ಟಮಕ್ ಹೊರಗೆ ಹೋದಾಗ ಡೈಜೆಷನ್ ಮಾಡಲು ಈಸಿ ಆಗುತ್ತೆ ಮತ್ತು ನಮ್ಮ ಟಾಕ್ಸಿಟಿ ಎಲ್ಲ ಇನ್ಕ್ರೀಸ್ ಇದ್ದಂಥದ್ದೆಲ್ಲನ ಸಂಪೂರ್ಣವಾಗಿ ಡಿಕ್ರೀಸ್ ಮಾಡುತ್ತೆ. ನಮ್ಮ ಗುಡ್ ಎಂಜೈಮ್ಸ್ ನಮ್ಮ ದೇಹದಲ್ಲಿ ಹೋದಾಗ, ನೀರಿನ ಜೊತೆ ಹೋದಾಗ ನಮ್ಮ ಬಾಡಿಯಲ್ಲಿಂದ ಟಾಕ್ಸಿಟ್ ಸಂಪೂರ್ಣ ಹೊರಟು ಹೋಗುತ್ತೆ ಮತ್ತು ಯಾವಾಗಲೂ ಡೈರೆಕ್ಟ್ ಘಟ ಕುಡಿಯೋದರಿಂದ ಡೈರೆಕ್ಟ್ ಆಗಿ ಕಿಡ್ನಿ ಮೇಲೆ, ಲಿವರ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಅದನ್ನ ನಾವು ಕುಡಿದ ತಕ್ಷಣ ನೀರನ್ನ ಡೈರೆಕ್ಟ್ ಕಿಡ್ನಿ ಮೇಲೆ ಬಿದ್ದು ಕಿಡ್ನಿ ಮೇಲೆ ಬಾವು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ಸಿಪ್ ಬೈ ಸಿಪ್ ಕುಡಿಯೋದರಿಂದ ನಮಗೆ ಚೆನ್ನಾಗಿ ಈಸಿಲಿ ಈಸೋಫೇಗಸ್ನಲ್ಲಿ ಹೋಗಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ನಮ್ಮ ಎಲ್ಲ ದೇಹಕ್ಕೆ ಪ್ರತಿಯೊಂದು ಎಲುವ ಬೋನ್ಸ್ ಆಗಿರ್ಬೋದು, ಹಾಗೂ ಲಿವರ್ ಆಗಿರ್ಬೋದು, ಹಾಗೂ ಕಿಡ್ನಿ ಆಗಿರ್ಬೋದು, ದೇಹದ ಅಂಗಗಳಿಗೆ ಕೂಡ ನೀರನ್ನು ಚೆನ್ನಾಗಿ ಸಪ್ಲೈ ಆಗಿ ಎಲ್ಲ ಟಾಕ್ಸಿಟಿ ಹೊರಗೆ ಬಂದ್ಬಿಡುತ್ತೆ ಮತ್ತು ಎಲ್ಲ ಆರ್ಗನ್ಸ್ ಅಲ್ಲಿ ಫಿಲ್ಟರ್ ಆಗಿ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ. ಹಾಗಾಗಿ ನಾವು ಸಿಪ್ ಬೈ ಸಿಪ್ ನೀರನ್ನು, ಅದು ಇಂಡಿಯನ್ ಸ್ಟೈಲ್ನಲ್ಲಿ ಕೂತ್ಕೊಂಡು ಸಿಪ್ ಬೈ ಸಿಪ್ ಗ್ಲಾಸ್ನಲ್ಲಿ ಹಾಕೊಂಡು ಚೆನ್ನಾಗಿ ಕುಡಿಬೇಕು, ಬಾಟಲಿಂದ ಕುಡಿಬಾರ್ದು. ಇದರಿಂದ ನಮಗೆ ಫುಲ್ ಬಾಡಿ ಆಕ್ಟಿವ್ ಆಗಿರುತ್ತೆ. ಇನ್ನು ಮೂರನೇ ವಿಧಾನ, ನಾವು ಯಾವುದೇ ಕಾರಣಕ್ಕೆ ಆದ್ರೂ ಕೂಡ ತಣ್ಣೀರು ಕುಡಿಬಾರ್ದು. ಬಾಟಲಿಂದ ನೀರು ಯಾವತ್ತೂ ಕುಡಿಬಾರ್ದು ಮತ್ತು ಎರಡನೇದು ತಣ್ಣೀರು ಯಾವುದೇ ಕಾರಣಕ್ಕೂ ಕುಡಿಬಾರ್ದು. ಇನ್ನು ನಾಲ್ಕನೇ ವಿಧಾನ, ನಾವು ಊಟಕ್ಕಿಂತ 1 ತಾಸು ಮೊದಲು ನೀರನ್ನು ಕುಡಿಬೇಕು. ಊಟ ನಾವು ಇವಾಗ 8 ಗಂಟೆಗೆ ಮಾಡ್ತೀವಂದ್ರೆ 7 ಗಂಟೆಗೆ ನೀರು ಕುಡಿಬೇಕು, ಅದು ಸಿಪ್ ಬೈ ಸಿಪ್. ಮತ್ತು ಊಟದ ಮಧ್ಯೆ ಯಾವುದೇ ಕಾರಣಕ್ಕೂ ನೀರು ಕುಡಿಬಾರ್ದು. ಊಟ ಆದ ನಂತರ 1 ತಾಸಿನ ನಂತರ 45 ನಿಮಿಷ ಮಿನಿಮಮ್, ಮ್ಯಾಕ್ಸಿಮಮ್ 1 ತಾಸಿನ ನಂತರ ನಾವು ನೀರನ್ನು ಕುಡಿಬೇಕು. ಇದು ನಾಲ್ಕನೇ ವಿಧಾನ. ಅಥವಾ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ, ಸ್ವಲ್ಪ ಏನಾದರೂ ಊಟ ಸ್ಟಕ್ ಆಗಿದ್ರೆ ಅಥವಾ ನಮ್ಗೆ ಏನಾದರೂ ಅನಿಸಿದ್ರೆ ಕೂಡ ನೀವು 1 ಅಥವಾ 2 ಸಿಪ್ಪನ್ನು ಮಾತ್ರ ನೀರನ್ನು ಕುಡಿಬೇಕು. ಅದಕ್ಕೆ ಬಿಟ್ಟು ಬೇರೆ ಹೆಚ್ಚಿಗೆ ನೀರು ಕುಡಿಬಾರ್ದು. ಇದು ನಾಲ್ಕನೇ ವಿಧಾನ. ಇನ್ನು ಐದನೇ ವಿಧಾನ, ನಮ್ಮ ದೇಹದಲ್ಲಿ ದಿನನಿತ್ಯದಲ್ಲಿ ಎಷ್ಟು ನೀರನ್ನು ಕುಡಿಬೇಕು? ನಾವು ದಿನದಲ್ಲಿ 2.5 ಲೀಟರಿಂದ 3 ಲೀಟರ್ ನೀರನ್ನು ಕುಡಿಬಹುದು. ಅದಕ್ಕಿಂತ ಹೆಚ್ಚಿಗೆ ನಾವು ಎಕ್ಸಸೈಸ್ ಮಾಡೋದರಿಂದ ಅಥವಾ ಮಾಡುತ್ತಿದ್ದರೆ, ಅಥವಾ ನಾವು ಫುಲ್ ಹಾರ್ಡ್ ವರ್ಕ್ ಮಾಡೋವರಿದ್ದರೆ, ಹೊಲದಲ್ಲಿ ಕೆಲಸ ಮಾಡೋರು ಅಥವಾ ಜಿಮ್ನಲ್ಲಿ ವರ್ಕೌಟ್ ಮಾಡೋವರಿದ್ದರೆ ಮತ್ತು ನಮಗೆ ಭಾಳ ಎಕ್ಸಸ್ ಸ್ವೆಟ್ಟಿಂಗ್ ಆಗ್ತಿದೆ, ನಾವು ಭಾಳ ಹಾರ್ಡ್ ವರ್ಕ್ ಮಾಡಿಂದ ಅಂತಂದಾಗ ಆವಾಗ ನೀವು ಹೆಚ್ಚಿಗೆ ನೀರು ಕುಡಿಬಹುದು. ಇಲ್ಲ ಅಂದರೆ ನಾವು ಹೆಚ್ಚಿಗೆ ನೀರು ಕುಡಿಯೋದರಿಂದ, ಇಂಡಿಯನ್ನಲ್ಲಿ ಬಹಳಷ್ಟು ಜನ ಕುಡಿಯೋದಿಲ್ಲ, ಇನ್ ಕೇಸ್ ನೀರು ಹೆಚ್ಚಿಗೆ ಕುಡಿಯೋದರಿಂದ ಕೂಡ ನಮ್ಮ ದೇಹದಲ್ಲಿ ಸೋಡಿಯಂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಹೆಚ್ಚಿಗೆ ಹಾರ್ಡ್ ವರ್ಕ್ ಮಾಡಿದಾಗ ನೀರನ್ನು 3.5 ಲೀಟರಿಂದ 4.5 ಲೀಟರ್ ಕುಡಿಬೋದು. ಇಲ್ಲಾಂದರೆ 2.5 ಲೀಟರಿಂದ 3 ಲೀಟರನ್ನು ನೀರನ್ನು ಸೇವಿಸಿ ದಿನನಿತ್ಯದಲ್ಲಿ. ಅದು ಮತ್ತೆ ನೀವು ಏನಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಮಲಗೋಕ್ಕಿಂತ ಮುಂಚೆ ನೀರನ್ನು ಇಷ್ಟು 2.5 ಲೀಟರಿಂದ 3 ಲೀಟರ್ನ ಕುಡೀರಿ. ಮಲಗುವ ಟೈಮ್ನಲ್ಲಿ ನೀರನ್ನು ಆದಷ್ಟು ಮಟ್ಟಿಗೆ ಕಡಿಮೆನ ಕುಡೀರಿ. ಯಾಕೆ ಅಂದರೆ ಒಂದನೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಮಲ್ಕೊಂಡಿದ್ದಾಗ ಡೈರೆಕ್ಟ್ ನಾವು ನೀರನ್ನು ಕಿಡ್ನಿಯನ್ನು ಡೈರೆಕ್ಟ್ ಸ್ವೀಕಾರ ಮಾಡಿ ಆರ್ಗನ್ ಎಲ್ಲ ರಿಸೀವ್ ಮಾಡೋದಿಲ್ಲ. ಸೊ ಅದು ಡೈರೆಕ್ಟ್ ಕಿಡ್ನಿ ಹತ್ರ ತಗೊಂಡು ಅದು ಯೂರಿನ್ ಮತ್ತು ಬ್ಲಾಡರ್ ಫುಲ್ ಅನ್ನಿಸುತ್ತೆ, ನಿಮಗೆ ನಿದ್ದೆಯಲ್ಲಿ ಡಿಸ್ಟರ್ಬ್ ಮಾಡುತ್ತೆ ಮತ್ತು ಈ ನಿದ್ದೆಯಲ್ಲಿ ನಿಮಗೆ ಏಳಬೇಕು ಮತ್ತು ವಾಶ್ರೂಮ್ಗೆ ಹೋಗಬೇಕು, ಅದರಿಂದ ನಿದ್ದೆನೂ ಕೂಡ ಬರೋದಿಲ್ಲ ಮತ್ತು ನಿಮಗೆ ಕಿಡ್ನಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಹಾಗಾಗಿ ಏನಾದರೂ ಅನಿಸಿದ್ರೆ, ನಿಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು ಅಂತಂದಾಗ ನೀವು ಸಾಯಂಕಾಲ ಊಟ ಮಾಡಿದ್ರೆ ನೀರು ಕುಡಿದ ನಂತರ ನೀವು ಮಲಗೋಕ್ಕಿಂತ ಮುಂಚೆ 1 ಗ್ಲಾಸ್ ಸ್ವಲ್ಪ ಲುಕ್ವಾರ್ಮ್ ಮಿಲ್ಕನ್ನು ಕುಡಿಯೋದರಿಂದ ಅದರಲ್ಲಿ ವಿಟಮಿನ್ ಇರುವುದರಿಂದ ನಿಮ್ಮ ಬಾಡಿಯನ್ನು ರಿಹೈಡ್ರೇಟ್ ಆಗಿರುತ್ತೆ ಮತ್ತು ನಿಮ್ಮ ಬಾಡಿಯನ್ನು ಆಕ್ಟಿವ್ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ. ನೀವು ಕುಡಿಲೇಬೇಕು ಅಂತ ಅಂದಾಗ ನೈಟಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಕಡಿಮೆ ಕುಡೀರಿ
ಮತ್ತು ನೈಟಲ್ಲಿ 1 ಗ್ಲಾಸ್ ಲುಕ್ ವಾರ್ಮ್ ಮಿಲ್ಕನ್ನು ಕುಡಿಯೋದರಿಂದ ನಿಮಗೆ ಚೆನ್ನಾಗಿ ನಿದ್ರೆನೂ ಬರುತ್ತೆ, ನಿಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಇನ್ನು 6ನೇ ವಿಧಾನ ಅಂತಂದರೆ, ನಾವು ಏನೇ ಫ್ರೂಟ್ಸ್ ತಿಂದಿರ್ಬೋದು, ಸೀತಾಫಲ ಹಣ್ಣಾಗಿರ್ಬೋದು ಅಥವಾ ಆ್ಯಪಲ್ ಆಗಿರ್ಬೋದು ಅಥವಾ ಬನಾನಾ ಆಗಿರ್ಬೋದು ಅಥವಾ ಸಂತ್ರ ಆಗಿರ್ಬೋದು, ಯಾವುದೇ ಹಣ್ಣನ್ನು ಸೇವಿಸಿದ ನಂತರ ನೀರನ್ನು ಕುಡಿಬಾರ್ದು. ಮತ್ತು ಟೀ ಆಗಿರ್ಬೋದು ಅಥವಾ ಕಾಫಿ ಆಗಿರಲಿ, ನಾವು ಕುಡಿದ ತಕ್ಷಣ ಅಥವಾ ತಿಂದ ತಕ್ಷಣ, ಯಾವುದ್ರ ಹಣ್ಣು ತಿಂದ ತಕ್ಷಣ ಅಥವಾ ಹೀಟ್ ಆಗಿರುವಂತಹ ಟೀ ಕಾಫಿಯನ್ನು ಕುಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಬಾರ್ದು. ಹಣ್ಣನ್ನು ಸೇವಿಸಿದ ನಂತರ ಅಥವಾ ಫ್ರೂಟ್ಸ್ ಸೇವಿಸಿದ ನಂತರ ಅಥವಾ ಹೀಟ್ ಸೇವಿಸಿದ ನಂತರ ನಾವು ನೀರನ್ನು ಕುಡಿಬಾರ್ದು. ಏನೇ ಆದರೂ ಕೂಡ 1 ತಾಸಿನ ನಂತರ ನಾವು ಸೇವಿಸುವುದರಿಂದ ನಮ್ಮ ಬಾಡಿಯಲ್ಲಿ ವಾತ, ಪಿತ್ತ, ಕಫ ಮೇಂಟೈನ್ಡ್ ಇರುತ್ತೆ ಮತ್ತು ನಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ ಮತ್ತು ನಮ್ಮ ಬಾಡಿ ಯಾವಾಗಲೂ ರೀಹೈಡ್ರೇಷನ್ ಇರುತ್ತೆ. ನಮ್ಮ ಬಾಡಿ ಫುಲ್ ಆಕ್ಟಿವ್ ಆಗಿರುತ್ತೆ. ನಾವು ಚೆನ್ನಾಗಿ ಊಟ ಮಾಡಿದ್ರೆ ಡೈಜೆಸ್ಟ್ ಆಗಿರುತ್ತೆ. ಇದರಿಂದ ಕಾನ್ಸ್ಟಿಪೇಷನ್ಸ್ ಆಗೋದಿಲ್ಲ, ಪೈಲ್ಸ್ ಆಗೋದಿಲ್ಲ. ನಮ್ಮ ಫುಲ್ ಫೇಸ್ ಗ್ಲೋ ಆಗುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಂಥ ಇಮಿಡಿಯೇಟ್ ಆಗಿ ನಮಗೆ ರನ್ನಿಂಗ್ ನೋಸ್ ಆಗಿರ್ಬೋದು ಅಥವಾ ಕೋಲ್ಡ್ ಆಗಿರ್ಬೋದು, ಕಫ್ ಆಗಿರ್ಬೋದು, ಇವೆಲ್ಲ ಸಣ್ಣ ಸಣ್ಣ ಮೈನರ್ಸ್ ಎಲ್ಲ ನಮಗೆ ಪ್ರಾಬ್ಲಮ್ಸ್ ಸಫರ್ ಆಗೋದಿಲ್ಲ. ಏಕೆಂದರೆ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ವಾತ, ಪಿತ್ತ, ಕಫನ ಮೇಂಟೈನ್ ಮಾಡಬೇಕು. ಹಾಗಾಗಿ ನಾನು ಹೇಳಿರೋ ಈ ಪದ್ಧತಿ ಪ್ರಕಾರ ನಾವು ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ವಾತ, ಪಿತ್ತ, ಕಫ ಮೇಂಟೈನ್ಡ್ ಇರುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.